ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇವತ್ತು ಅಧಿಕಾರದಲ್ಲಿ ಇರಬಹುದು, ನಾಳೆ ಹೋಗಬಹುದು. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಅಧಿಕಾರದಲ್ಲಿದ್ದಾಗ ಜನರಿಗೆ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ. ಎಲ್ಲಿವರೆಗೆ ಅಸಮಾನತೆ ತೊಲಗಿಸೋದಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ತನಕ ಸಮಾಜದಲ್ಲಿ ಸಮಾನತೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಎಂ ಮಾತಾಡಿದ್ರು. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನು ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದ್ದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ ಅಲ್ಲಿವರೆಗೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು ಬಂತು. ಈ 79 ವರ್ಷಗಳಾದರೂ ಕೂಡ ಎಲ್ರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅಸಮಾನತೆಯನ್ನು ಸಮಾಜದಲ್ಲಿ ನೋಡ್ತಾರೆ. ವಿಧಾನಸೌಧದಲ್ಲಿ ಬಜೆಟ್ ಮೇಲೆ ಸಿಎಂ ಸಿದ್ದರಾಮಯ್ಯ ಭಾಷಣ. ಬಜೆಟ್ ಅನ್ನ ಟೀಕಿಸಿದ ವಿಪಕ್ಷ ನಾಯಕರಿಗೆ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟರು. ಕ್ರೆಡಿಟ್ ಕಾರ್ಡ್ ಬಜೆಟ್ ಖಾಲಿ ಚೊಂಬು ಅಂತ ಹೇಳಿದಿರಾ, ಇದು ಖಾಲಿ ಚೊಂಬಲ್ಲ, ಭರ್ತಿ ಚೊಂಬು ಅಂತ ಸಿಎಂ ಉತ್ತರ ಕೊಟ್ಟರು. ಈ ಬಜೆಟ್ ಖಾಲಿ ಚೊಂಬಲ್ಲ, ತುಂಬಿದ ಕೊಡ ಇದು. ನಮ್ಮ ಬಜೆಟ್ ತುಂಬಿದ ಕೊಡ, ಖಾಲಿ ಕೊಡ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟರು. ಸಾಲನು ಹೇಳಿದ್ಯಾ, ಆಮೇಲೆ ಬಜೆಟ್ ಎಂಥದು ವೆಂಟಿಲೇಟರ್ನಲ್ಲಿದೆ, ಆಕ್ಸಿಜನ್ ಮೇಲಿದೆ, ಕ್ರೆಡಿಟ್ ಕಾರ್ಡ್ ಸಾಲನ ಕ್ರೆಡಿಟ್ ಕಾರ್ಡ್ ಸಾಲ ಬಜೆಟ್ ಅಂತ ಹೇಳಿರೋದು, ಕ್ರೆಡಿಟ್ ಕಾರ್ಡ್ ಬಜೆಟ್. ಆಮೇಲೆ ಖಾಲಿ ಚೊಂಬು ಅಂತ ನೀವು ಬಜೆಟ್ನ ಓದುವಾಗಲೇ ಹೋಗಿ ಎಲ್ಲ ಕರ್ನಾಟಕಕ್ಕೆ ಖಾಲಿ ಚೊಂಬಿಲ್ಲ, ಇದು ಭರ್ತಿ ಚೊಂಬೆ. ಖಾಲಿ ಚೊಂಬು ನಾನು ಕೇಂದ್ರದ ಬಜೆಟ್ ರಿಯಾಕ್ಟ್ ಮಾಡುವಾಗ ಹೇಳಿದ್ದಾಗ ಕರ್ನಾಟಕಕ್ಕೆ ಖಾಲಿ ಚೊಂಬು ಕೊಟ್ಟಿದ್ದಾರೆ ಅಂತ, ಅದಕ್ಕೆ ನೀವು ಖಾಲಿ ಚೊಂಬು ಹಿಡ್ಕೊಂಡು ಹೊರಟ್ಬಿಟ್ಟಿದ್ದೀರಿ. ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.